ಟರ್ಕಿಗೆ ಬಾಯ್ಕಟ್ ಅಸ್ತ್ರ ಮುಂದುವರೆದಿದೆ. ಸದ್ಯ ನನ್ನ ಜೊತೆಗೆ ಬೆಂಗಳೂರಿನ ಹೋಲ್ಸೇಲ್ ಮರ್ಚೆಂಟ್ ಅಸೋಸಿಯೇಷನ್ ನ ಅಧ್ಯಕ್ಷರಾಗಿರುವಂತಹ ಪ್ರಕಾಶ್ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ನಿಮ್ಮ ಅಸೋಸಿಯೇಷನ್ ಇಂದಲೂ ಕೂಡ ಈಗ ಒಂದು ತೀರ್ಮಾನ ಮಾಡಿದ್ದೀರಾ. ಏನ್ ತೀರ್ಮಾನ ಮಾಡಿದ್ದೀರಾ? ಯಾವ ರೀತಿಯಾಗಿ ಬ್ಯಾನ್ ಅಸ್ತ್ರವನ್ನು ಮುಂದುವರಿಸ್ತಿದ್ದೀರಾ? ನಾನು ಪ್ರಕಾಶ್ ಪಿರ್ಗಲು, ಪ್ರೆಸಿಡೆಂಟ್ ದ ಬೆಂಗಳೂರು ಹೋಲ್ಸೇಲ್ ಕ್ಲಾತ್ ಮರ್ಚೆಂಟ್ ಅಸೋಸಿಯೇಷನ್ನು. ಇವಾಗ ಏನಂದರೆ, ಈ ಘಟನೆ ನಮ್ಮ ಪೆಹಲ್ಗಾಮ್ನಲ್ಲಿ ಆಗಿದ ಮೇಲೆ ನಮ್ಮ ಜೊತೆಗೆ ಟರ್ಕಿ ಆಮೇಲೆ ಅಜರ್ಬೈಜಾನ್ ಅವರು ನಾವು ಅವ್ರಿಗೆ ವೆಪನ್ನು ಸಪ್ಲೈ ಮಾಡ್ತೀವಿ, ಅವ್ರು ಪಾಕಿಸ್ತಾನ ಜೊತೆಗಿದ್ದೀವಿ ಅಂತ ಹೇಳಿದ ಮೇಲೆ ನಮಗೂ ಒಂಥರ ಭಾಳ ಬೇಜಾರಾಗಿದೆ. ಇಂಥ ಸ್ಥಿತಿನಲ್ಲಿ ನಾವು ಡಿಸೈಡ್ ಮಾಡಿದ್ದೀವಿ, ನಮ್ಮ ಮೆಂಬರು ಸುಮಾರು 3,000 ಅಂಗಡಿಗಳು ಇದೆ, ಹೋಲ್ಸೇಲ್ ಬಟ್ಟೆ ಅಂಗಡಿಗಳು. ನಾವು ಡಿಸೈಡ್ ಮಾಡಿದ್ದೀವಿ, ಇನ್ನು ಮುಂದೆ ನಾವು ಅವ್ರ ಜೊತೆಗೆ ಏನು ವ್ಯವಹಾರ ಮಾಡೋಕ್ಕೆ ಹೋಗಬಾರ್ದು. ನಾವು ತರಿಸೋದು ಬೇಡ, ಆಮೇಲೆ ಕಲಿಸೋದು ಬೇಡ. ಎರಡೂ ಡಿಸೈಡ್ ಮಾಡಿ ನೆನ್ನೆ ಎಲ್ಲರೂ ಡಿಸೈಡ್ ಮಾಡಿದ ಮೇಲೆ ನಾವು ವಿ ಹ್ಯಾವ್ ಸ್ಟಾಪ್ ಬಿಸ್ನೆಸ್ ವಿತ್ ದಿಸ್ ಬೋತ್ ದ ಕಂಟ್ರಿ. ಯಾಕಂದರೆ ಟರ್ಕಿನಲ್ಲಿ ನೋಡಿ, ಹೋದ ಸತಿ ಅರ್ಥಕ್ವೇಕ್ ಬರೋ ಟೈಮ್ನಲ್ಲಿ ಎಲ್ಲಕ್ಕಿಂತ ಮುಂಚೆ ಇಂಡಿಯಾದೇ ಫ್ಲೈಟಲ್ಲಿ ಹೋಯಿತು. ನಾವು ಮೋದಿ ಸರ್ಕಾರ ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ. ಡಾಕ್ಟರು, ನರ್ಸಸ್ಸು, ಫುಡ್ಡು, ಊಟ ತಿಂಡಿ ಎಲ್ಲ ಕಲಿಸಿದ ಮೇಲೇನು ಅವರು ನ್ಯೂಟ್ರಲ್ ಆಗಿದ್ರೇನು ಬೇರೆ ಮಾತಿತ್ತು. ಅವರು ಇಲ್ಲ ನಾವು ಅವ್ರ ಜೊತೆಗೇ ಇದ್ದೀವಿ, ಅವ್ರಿಗೆಲ್ಲ ವೆಪನ್ ಕೊಡ್ತೀವಿ, ಡ್ರೋನ್ಸ್ ಕೊಡ್ತೀವಿ ಅಂತ ಕೊಟ್ಟಿದ ಮೇಲೆ ನಾವು ಅವ್ರ ಜೊತೆಗೆ ವ್ಯಾಪಾರ ಹೆಂಗೆ ಮಾಡೋಕ್ಕಾಗತ್ತೆ? ವ್ಯಾಪಾರ ಆಮೇಲೆ ಬ್ಲಡ್ಡು ಜೊತೆಗೆ ನಡೆಯೋದಿಲ್ಲ. ಸೊ ವಿ ಹ್ಯಾವ್ ಡಿಸೈಡೆಡ್ ನಾಟ್ ಟು ಡೂ ಬಿಸ್ನೆಸ್ ವಿತ್ ದೆಮ್. ಓಕೆ ಸರ್, ನಿಮ್ಮ ಒಂದು ಅಸೋಸಿಯೇಷನ್ ಅಲ್ಲಿ ಎಷ್ಟು ಜನ ಇದ್ದಾರೆ ಮತ್ತು ಎಲ್ಲರೂ ಸೇರಿ ನಿರ್ಧಾರ ಮಾಡಿರೋದಾ? ಎಲ್ರಿಗೂ ನಿರ್ದೇಶನ ಹೋಗಿದೆಯಾ? 100% ನಾವು ಎಲ್ರಿಗೂ ಕಲಿಸ್ಬಿಟ್ಟಿದ್ದೀವಿ. ನಮ್ಮದು ಒಂದು ಗ್ರೂಪ್ ಇದೆ, ನಾವು ಕಮಿಟಿನಲ್ಲಿ ಡಿಸೈಡ್ ಮಾಡಿಕೊಂಡು ಈ ಥರ ನಾವು ಮುಂದೆ ವ್ಯವಹಾರ ಮಾಡಬಾರ್ದು ಅಂತ ಹೇಳಿ ಎಲ್ರಿಗೂ ಹೇಳಿದ್ದೀವಿ. ಆಮೇಲೆ ಎಲ್ಲರೂ ಅದಕ್ಕೆ ಫಾಲೋ ಮಾಡ್ತಾರೆ. ಸರ್, ಈ ಒಂದು ಬಾಯ್ಕಟ್ ಅಸ್ತ್ರದಿಂದ ಟರ್ಕಿಗೆ ಒಂದು ಎಷ್ಟು ಲಾಸ್ ಆಗ್ಬೋದು ಸರ್? ನೋಡಿ ಅದು ಹೇಳೋಕ್ಕಾಗೋದಿಲ್ಲ, ಬಟ್ ಕ್ರೋಸ್ ಟುಗೆದರ್ ಬರೋದೂ ಕ್ರೋಸ್ ಟುಗೆದರ್ ಇತ್ತು, ಹೋಗೋದೂ ಕ್ರೋಸ್ ಟುಗೆದರ್ ಇತ್ತು. ಸೊ ಡೆಫಿನೆಟ್ಲಿ ಅದರಲ್ಲಿ ಬಿಸ್ನೆಸ್ ಲಾಸ್ ಅಂತೂ ಆಗೇ ಆಗುತ್ತೆ. ಬಟ್ ನಾವು ಡಿಸೈಡ್ ಮಾಡಿದ್ವಿ ನಮಗೇನು ಲಾಸ್ ಆಗೋದಿಲ್ಲ, ಯಾಕಂದ್ರೆ ಅದಿಲ್ಲ ಅಂದರೆ ಪಕ್ಕದ ಕಂಟ್ರಿನಲ್ಲಿ ಕಳಿಸ್ತೀವಿ, ನಮಗೇನು ತೊಂದರೆ ಇಲ್ಲ. ಸರ್, ನಮ್ಮಿಂದ ಅಲ್ಲಿಂದ ನಮಗೆ ಜಾಸ್ತಿ ಇಂಪೋರ್ಟ್ ಆಗ್ತಾ ಇದ್ದಂತಹ ಒಂದು ಬಟ್ಟೆಗಳಂದ್ರೆ ಯಾವ್ಯಾವುದು? ಅಲ್ಲಿ ನೋಡಿ ಶೂಟಿಂಗ್ ಸರ್ಟಿಂಗ್ ಅಂದರೆ ನಾವು ಶರ್ಟ್ ಏನು ಹಾಕ್ತೀವಿ ಆ ಬಟ್ಟೆ, ಆಮೇಲೆ ಪ್ಯಾಂಟ್ ಬಟ್ಟೆ ಜಾಸ್ತಿ ಅಲ್ಲಿ ಜೆಂಟ್ಸ್ ಮೆಟೀರಿಯಲ್ ಮಾಡ್ತಾ ಇದ್ದು ಬಟ್ಟೆ ವ್ಯವಹಾರ ಬಂದೆ. ಸೊ ಅದು ಎರಡು ನಾವು ನಿಲ್ಲಿಸ್ಬಿಡ್ತೀವಿ. ಇದಿಷ್ಟು ಪ್ರಕಾಶ್ ಅವರು ನ್ಯೂಸ್ ಫಸ್ಟ್ ಗೆ ಹೇಳ್ತಾ ಇರುವಂತಹ ಮಾಹಿತಿ. ಅಂದ್ರೆ ಬಾಯ್ಕಟ್ ಅಸ್ತ್ರವನ್ನ ಈಗ ಹೂಡಿರುವಂತದ್ದು, ನಮಗೆ ಇದರಿಂದ ಯಾವುದೇ ರೀತಿಯಾದಂತಹ ನಷ್ಟ ಆಗೋದಿಲ್ಲ. ಪರ್ಯಾಯವಾಗಿ ನಾವು ಬೇರೆ ಕಂಟ್ರಿಯಿಂದನೂ ಕೂಡ ಬಟ್ಟೆಯನ್ನ ತಗೊಂಡು ಬರುವಂತಹ ಒಂದು ವ್ಯವಸ್ಥೆ ಇದೆ. ಆದ್ರೆ ಆ ಎರಡು ದೇಶಗಳಿಗೆ ಪ್ರಮುಖವಾಗಿ ಇದು ಶಾಕ್ ಅಂತಾನೆ ಹೇಳ್ಬೋದು. ಕೋಟ್ಯಾಂತರ ರೂಪಾಯಿ ನಷ್ಟ ಅಂತೂ ಖಂಡಿತವಾಗಿಯೂ ಆಗೇ ಆಗತ್ತೆ. ಇದು ಪಾಕಿಸ್ತಾನಕ್ಕೆ ಸಪೋರ್ಟ್ ಕೊಟ್ಟಂತಹ ಟರ್ಕಿಗೆ ಭಾರತದಿಂದ ಮತ್ತೊಂದು ಏನು ಬಿಸಿ ತಟ್ತಾ ಇರುವಂತದ್ದು ಅಂತ ಹೇಳ್ಬೋದು. ಕ್ಯಾಮರಾಮನ್ ಮಧು ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.